ಬರಾಕತ್ತಿರೋದು ಜೊತೆಗೆ ಲಲಿತಾನೂ ಅದಲ್ಲ ಇಲ್ಲೇ ನಮ್ಮನೆ ಅಂತಲೇ ಬರತ್ತಾರ. ನಿಂದ್ರ ಅಂತೇಳಿ ಮತ್ತು ಒಳಗೆ ಹೋದ್ನಿ ಅಂದ್ರೆ ಕುಗಿಯಕ್ಕೆ ಹೋಗ್ತಾರ, ಇಲ್ಲ ನಿಂತ್ನಿ ಅಂದ್ರೆ ಏನು ಅನ್ನೋದು ಮಾತಾಡೋಕೆ ಬರ್ತೈತಿ. ಏನಾರ ಸಂಘದ್ದು ಯಾವಾರ ಸಂಘ ಪಂಗ ಸೇರ್ಕೊಳ್ಳೋದಕ್ಕೆ ಏನಾರ ಇರ್ಬೇಕು ಕೇಳಂತಡಿ. ಬಾರ ಸವಿತ್ರಕ್ಕ, ಬಾರ ಲಲಿತಾ. ಬಂದವ ನಿಮ್ಮ ಮನೆ ಅಂತೆಲ್ಲ ಬರಾತಿದ್ವಿ ನೋಡು. ಒಳಗಿದ್ದಿದ್ದೆ ಅಂದ್ರೆ ಕೂಗ್ತಿದ್ವಿ. ಎತ್ಲಾಗರ ಹೊಂಟಿದ್ದೇನೆ. ಇಲ್ಲೋಗ ಸವಿತ್ರಕ್ಕ ಎಲ್ಲಿ ಹೊಂಟದಲ್ವ, ಹೊರಗೆ ಒಂದಿಟ್ಟು ಹೂ ಬಿಟ್ಟದ್ವು. ಅವನು ಓಸನ ಯಾಕೆ ಒಂದಿಟ್ಟು ಬಿಸಿಲು ಬಿದ್ದಂಗೆ ಆಗಿತ್ತಲ್ಲ, ಹರ್ಕೊಂಡು ಹೋಗಿ ಒಳಗಿಟ್ನೆ. ಬರ್ತಾವೆ ಪೂಜಾಕ್ಕೆ, ಇವತ್ತು ಗುರುವಾರ ಅಲ್ಲ, ಹಾಗಾಗಿ ಪೂಜಾಕ್ಕೆ ಬರ್ತಾವೆ ಅಂತಂದು. ಮತ್ತು ನೀನು ಕಂಡೆಲ್ಲ ಹಾಗಾಗಿ ನಿಂತು ನಾನೇನು ಒಳಗೆ ರೊಟ್ಟಿ ಮಾಡೋದೈತಿನ ಜಿಗಿ ಹಾಕ್ಯಂದೆ ಕಂಡೆಲ್ಲ ಹಾಗಾಗಿ. ಒಳ ಬರ್ರೆ ಇಬ್ರು ಚಾ ಕುಡಿಯುವಂತ್ರಿ, ಚಾ ಮಾಡ್ತಾನಂತೆ. ಇಲ್ಲಿ ಹೇಳುವ ಚಾಗಿ ಕುಡಿ ಅಂತ ಇದ್ರಾಗಿಲ್ಲ. ಮತ್ತು ಶ್ರಾವಣಕ್ಕಿಂತ ಮುಂಚೆ ಹೋಗಿ ಒಮ್ಮೆ ಇದನ್ನು ಮಾಡ್ಕೊಂಡು ಬಂದಿದ್ವಿ ಹೊಲ್ದಾಗ, ನೆನಪೈತೆ ನಿನಗೆ? ಹೋಗಿದ್ಯಲ್ಲ, ಹೋದ್ರೆ ಕುಡ್ಕೊಂಡು ಹೆಣ್ಮಕ್ಳು ಮತ್ತು ಗಂಡರು ಬಂದಿದ್ರು, ಮಸ್ತಾಗಿತ್ತು. ಅದಂತ್ರ ಯಾಕೆ ಹಂಗೆ ಕೇಳಾತಿ? ಯಾವ್ದಾರು ರೊಕ್ಕ ಕೊಡೋದೇನಾರ ಐತೇನು ನಾನು ಬಾಕಿ? ಹಂಗೇನಿಲ್ಲಗ ಪಾರ್ವತಿ, ಹಂಗೇನಿಲ್ಲ. ಮತ್ತು ಈ ಶ್ರಾವಣಕ್ಕಿಂತ ಮುಂಚೆ ಹೋಸರು ಗೆಳತಿಯರ ಸೇರ್ಕೊಂಡು ಹೋಗಿ ಹೊಲದಾಗ ಹುಣ್ಣು ಬಂದಿದ್ವಿ, ಹೌದಾ? ಹಂಗಾಗಿ ಮತ್ತು ಈ ಸರಿನ ಹೋದ್ರಾತು ಎಲ್ಲರೂ ಕುಡ್ಕೊಂಡು ಮತ್ತು ಅಂತಂದು ಅನ್ಕೊಂಡೆ ನಾನು. ಮತ್ತು ಹೆಂಗೆ ಹೋಗ್ರ ನೀನು ಹೋಸರು ಕುಡ್ಕೊಂಡು ಹೊಲ್ದಾಗ ಅಡುಗೆ ಮಾಡ್ಕೊಂಡು ಬೇಕಂದ್ರೆ ನಮ್ಮ ಗಂಡ್ರನ್ನ ಕರೆಯೋಣಂತ. ಉಣ್ಣ ಹೊತ್ನಾಗ ಬರ್ತಾರೆ, ಅಲ್ಲೇ ಹೊಲ್ದಂತೆಲ್ಲ ಇರ್ತಾರೆ, ಹೊಲ್ದಾಗ ವಾರೆ ಮಾಡ್ಕೊತಿರ್ತಾರೆ. ಬೇಕಂದ್ರೆ ಹುಂಡು ಹೋಗೋಲ್ರಕ್ಕ, ನಾವು ಸಂಜೆ ತನಕ ಇದ್ದು ಒಂದು ತಟಗ ಅಡಿಕೆಲಿ ಎಲ್ಲ ಒಯ್ಯೋಣ. ಅಡಿಕೆಲಿ ಅದನ್ನ ತೊಗೊಂಡು ಹೋಗೋಣ, ತಾಟು ಅದನ್ನ ಯಾರ್ಯಾರು ಏನೇನು ತೊಗೊಂಬರೋದು ಅನ್ನೋದನ್ನು ಮಾತಾಡ್ಕೊಂಡು ಹೋಗ್ಬಿಡೋಣ. ಮತ್ತು ಚಲೋ ಆಕತಿ, ಹೌದಿಲ್ಲ? ಚಲೋ ಆಕತ್ತೆ ಪಾರ್ವತಿ. ಹಾಗಾಗಿ ಮತ್ತು ನಾನು ಅಂದೆ ಸವಿತ್ರಕ್ಕ ನಾನು ಹಾಕ್ತಿತ್ತ, ಮತ್ತು ಹೋಗೋಣ ತೊಗೊಳಕ ಎಲ್ಲರೂ ಊಟಿಟ್ಟು ರೊಕ್ಕ ಹಾಕಿದ್ರೆ ಚಲೋ ಆಕತಿ, ಹೊಲದಾಗ ಊಟ ಚಲೋ ಆಕತಿ ಅಂತಂದು ಅಂದ್ಕೊಂಡೆ. ಸವಿತ್ರಕ್ಕನ ಅದನ್ನ ಅಂದ್ಲು, ಹೋಗೋಣ ತೊಗೋರಿ ಓಟ್ರು. ಈಕಿ ಜ್ಯೋತಿ, ನಾನು, ನೀನು, ಆಮೇಲೆ ಈಕಿ ಪ್ರಮೀಳಮ್ಮ ಹೋಸ್ರು ಕುಡ್ಕೊಂಡು ಹೋದ್ವಿ ಅಂದ್ರೆ ಚಲೋ ಆಕತಿ. ಅದಕ್ಕೇನೈತಿ, ನೀ ಹೆಂಗೆ ಹೇಳ್ತಿ ಹಂಗವಾ ಸವಿತ್ರಕ್ಕ? ನಾ ಯಾವಾಗಾರ ಏನಾರ ಅಂದ ನಿನಗೆ ಬ್ಯಾಡ್ವಾ ಪಾಡ್ವಾ ಅಂತಂದು ನೀ ಹೆಂಗೆ ಹೇಳ್ತಿ ಹಂಗವಾ? ಹೋಗೋಣ ತಗೋ. ಮತ್ತು ಹೋಗೋಣ ಅಂದ್ರೆ ಹೋಗೋಣ. ಹೋಸ್ರು ಕುಡ್ಕೊಂಡು ಎಲ್ಲರೂ ತಯಾರಿ ಮಾಡ್ಕೊಳ್ರಿ. ಒಂದು ಇಟ್ಟಿಟ್ಟು ಖಾರ ಪುಡಿ ಹಾಕ್ಯಾರಿ ನಿಮ್ಮ ಮನೆಗಿಂತ. ಈಗ ಹೋದ್ ಸರಿ ಏನು ಮಾಡಿದ್ವಿ, ಕಾಯಿಪಲ್ಲೆ ಆಮೇಲೆ ಮಸಾಲೆ ಸಾಮಾನು ಎಲ್ಲ ಒಟ್ಟು ತೊಗೊಂಡು ಬಂದಿದ್ವಲ್ಲ, ಹಂಗೆ ಮಾಡೋಣ. ಈಗ ನಮ್ಮ ಮನೆಗೆ ಒಂದಿಟ್ಟು ಖಾರ ಪುಡಿ ಆಮೇಲೆ ಧನಿಯಾ ಪುಡಿ ಅರಿಶಿನ ಪುಡಿ ಉಪ್ಪು ಅದನ್ನ ನಾನು ಒಂದಿಟ್ಟು ತೊಗೊತಾನೆ, ನೀವು ಒಂದಿಟ್ಟು ಇಟ್ಟಿಟ್ಟು ತೊಗೊರಿ, ಹೌದಲ್ಲ? ಆಮೇಲೆ ಈಕಿ ಒಂದಿಟ್ಟು ಪ್ರಮಿಳಮ್ಮ ಒಂದಿಟ್ಟು ಲತಾ ಒಂದಿಟ್ಟು ತೊಗೊಂಡ್ಲು ಅಂದ್ರೆ ಚಲೋ ಆಕತಿ. ಓಟ್ರ ಮನೆದು ಏನಿಲ್ಲ, ಚಿಕನ್ ಒಂದಿಟ್ಟು ಮಟನ್, ಚಿಕನ್ ಒಂದಿಟ್ಟು ಫ್ರೈ ಮಾಡ್ಕೊಂಬಿಡೋಣ, ಮಟನ್ ಒಂದಿಟ್ಟು ಸಾರು ಮಾಡ್ಕೊಂಬಿಡೋಣ, ಚಲೋ ಆಕತಿ ರೊಟ್ಟಿಗೆ, ಹೌದಿಲ್ಲ? ಬೇಕಂದ್ರೆ ರೊಟ್ಟಿ ಸುಟ್ಕರ್ರಿ, ನಿಮಗೆ ಏಟೇಟ್ ಬೇಕು ಅಟೇಟ್ ರೊಟ್ಟಿ ಸುಟ್ಕರ್ರಿ. ಒಂದೆರಡು ಹೆಚ್ಚಿಗೆ ಇಟ್ಕರ್ರಿ. ನಮ್ಮ ಜೊತೆನೂ ರೊಟ್ಟಿ ಸುಡಾಕತ್ತಿದ್ಲು ಮನ್ಯಾಗ, ನಾನು ಹಂಗಾಗಿ ಇದ್ರಿ ಏನು ಹೇಳೇ ಇಲ್ಲ, ಹಂಗೆ ಬಂದ್ಬಿಟ್ಟು ನಾನು. ಮತ್ತು ನಾನು ಈಗ ರೊಟ್ಟಿಗೆ ಜಿಗಿ ಹಾಕಿ ಸುಟ್ಕೊಂತ ತೊಗೊಂಗಾರ. ನಾನು ಒಂದು 10-15 ರೊಟ್ಟಿ ಸುಟ್ಕೊಂತಾನೆ ಸಾಕು. ನಾನು ನನ್ನ ಗಂಡ ಇಬ್ಬರ ಎಪ್ಪೇನು 2 ರೊಟ್ಟಿ ತಿನ್ನೋದು ಇದ್ರೆ ಬೇರೆ ಎಲ್ಲರೂ ತಿನ್ವಲ್ರಕ್ಕ. ಈಗ ಲತಾ ನೋಡೋಕೆ ರೊಟ್ಟಿ ಮಾಡಕ್ಕೆ ಬರೋಂಗಿಲ್ಲ ಅಂತಾಳೆ, ಬರೀ ಚಪಾತಿ ಮಾಡ್ಕೊತಾಳೆ. ಆಕೆ ಈಗ ಒಂದು ದಿವಸ ಚಪಾತಿ ಮಾಡೋಕ್ಕೆ ಹೇಳ್ಬಿಡೆ. ಹ್ಞೂ ಲತಾ, ನೀನು ಹಂಗೆ ಮಾಡ್ಬಿಡು, ಒಂದು ದಿವಸ ಚಪಾತಿ ಮಾಡ್ಕೊಂಬಿಡು. ಆಮೇಲೆ ಇವು ನಿಂಬೆಹಣ್ಣು ಸೌತೆಕಾಯಿ ಇದ್ರೆ ತೊಗೊ ನಿಮ್ಮ ಮನ್ಯಾಗ. ಹೆಂಗಂದ್ರೆ ಕಾಯಿಪಲ್ಲೆ ಅದನ್ನ ಜಾಸ್ತಿನ ತೊಗೊಂಬರ್ತಿರ್ತೀರಲ್ಲ ನೀವು, ನಿನ್ನ ಗಂಡಗೆ ಕಾಯಿಪಲ್ಲೆ ಬೇಕು ಅಂತಂದು ಸೌತೆಕಾಯಿ ಅದನ್ನ ತೊಗೊ ನೀನು. ನಿಂಬೆಹಣ್ಣು ಸೌತೆಕಾಯಿ ಅದನ್ನ ತೊಗೊ, ಉಳ್ಳಾಗಡ್ಡಿನ. ನಾವು ಒಂದು ದಿವಸ ರೊಟ್ಟಿ ನಮ್ಮ ಜ್ಯೋತಿ ಸುಡಾಕ್ತದಲ್ಲ, ರೊಟ್ಟಿ ತೊಗೊತಾನೆ ನಾನು ಒಂದಿಟ್ಟು, ನೀನು ಒಂದಿಷ್ಟು ಚಪಾತಿ ಮಾಡ್ಕೊ ಸಾಕು, ಒಂದು 10-15 ಒಂದಿಷ್ಟು ರೊಟ್ಟಿ ತೊಗೊಳೋನು. ಅನ್ನ ಒಂದು ಕುಕ್ಕರ್ನಾಟ ಅನ್ನ ಮಾಡ್ಕೊತಾನೆ ನಾನು. ಮತ್ತೇನು ಆತಲ್ಲ, ಒಂದಿಟ್ಟು ಅಡಿಕೆಲಿ ಯಾರ ಪ್ರಮೀಳಮ್ಮಗೆ ಯಾರಿಗಾರ ಹೇಳಿದ್ರೆ ಅಡಿಕೆಲಿ ಹಾಕ್ಕೊಂತಾಳಲ್ಲ, ಬೇಕಂದ್ರೆ ಪ್ರಮೀಳಮ್ಮಗೆ ಹೇಳಿದ್ರೆ ಅಡಿಕೆಲಿ ತೊಗೊತಾಳೆ. ಇನ್ನೇನು ತಟ್ಟಿ ಪ್ಲೇಟ್ ಅವನು ನಮ್ಮ ಮನ್ಯಾಗ ಎಲ್ಲರೂ ಎರಡು ತೊಗೊಂಬರ್ರಿ, ಹೌದಲ್ಲ? ಆಟ ಮಾಡೋಣ ತೊಗೊ. ಮತ್ತು ಹೋಗಿ ನೀನು ಎಲ್ಲರ ಹೆಣಿ ಮಾಡ್ಕೊಂಬಿಡು. ಪ್ರಮೀಳಮ್ಮಗೆ ನಾ ಹೇಳ್ತಾನೆ, ಇಲ್ಲ ಹಿಂದೆ ಕರೆದು ಆಕೆ ಒಳಗಿರ್ಬೇಕು, ಏನಾರು ಮಾಡಕತ್ತಿರ್ತಾಳೆ ಬಾರೇನ ಕರೆದು ಹೇಳ್ತಾನೆ ನಾನು. ಮತ್ತು ಅವ್ನು ಆಟ ಮಾಡಿಬಿಡ ನೀನು. ಮತ್ತು ಪ್ರಮೀಳಮ್ಮಗೆ ನೀನು ಕರೆದು ಹೇಳ, ಊಟ ಕೂಡಿ ಹೋಗಕ್ಕೆ ಬರ್ತೈತಿ. ಒಂದು ಕೂಡ ನೀರು ಅದನ್ನ ತೊಗೊಳ್ಳೋಣಂತ ಏನು. ಮತ್ತು ದೌಡ್ ತಯಾರಾಗ್ರವ ಎಲ್ಲ 8-8:30 ಆಗೈತಿ. ಎಲ್ಲ ಟೈಮ್ 10 ಗಂಟೆ ಆಟತಿಗೆ ಹೋದ್ವಿ ಅಂದ್ರೆ ಮಾಡತ್ಲಿ 1 ಗಂಟೆ ಆಕತಿ. ನಾವು ಅಡುಗೆ ಉಂಡು ಒಂತಟ ಕುಂತು ನಿಂತು ಮಾಡಿದ್ವಿ ಅಂದ್ರೆ ಹಾಗೇ ಹೋಗತಿ. ಹುಡುಗರು ಬರೋ ಹೊತ್ತಾಗ್ಬಿಡ್ತೈತಿ ಮನೆಗೆ. ಮತ್ತು ಹುಡುಗರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಇಲ್ಲಿ ಹುಳ ಹುಗ್ಡಿ ಹಾವು ಪಾವು ಓಡಾಡ್ದವು. ಇವು ಹುಡುಗರು ಕರ್ಕೊಂಡು ಹೋಗೋಕೆ ಭಯ, ಹಂಗಾಗಿ ಸಾಲಿಗೆ ಹೋಗಿರ್ತಾವೆ ಹೆಂಗದ್ರನ್ನ. ಮತ್ತು ದೌಡ್ ಮಾಡ್ಕೇರಿ. ಹ್ಞೂ ಸರಿ ತೊಗೊಂಗಾರ. ಲಘುನ 10 ಗಂಟೆ ಆಟತಿಗೆ ಮತ್ತು ಅಲ್ಲಿ ರೋಡ್ ಹತ್ರ ಬರ್ತಾ ನೋಡ್ತಿದ್ವಿ, ರೋಡ್ ಹತ್ರ. ಮತ್ತು ಹೆಂಗವಲ್ಲತ್ತ ನೀನು ಹಂಗಾರ ಅಲ್ಲೇ ತುದಿ ರೋಡಿಗೆ ಬಂದುಬಿಡ, ಹೋಗೋಣಂತ ಹೋಸ್ರು ಕುಡ್ಕೊಂಡು. ಸವಿತ್ರಕ್ಕೆ ಹಂಗೆ ಮಾಡೋಣ ತೊಗೊಂಗಾರ. ಏನಿಲ್ವ, ಒಂದಿಷ್ಟು ಚಪಾತಿ ಮಾಡ್ಕೊತಾನೆ. ಇದು ಅನ್ನನ ನೀನು ಮಾಡ್ಕೊಂಬರ್ತಾನೆ ಅಂತ ಹೇಳಿದ್ವಿ. ಸೌತೆಕಾಯಿ ಉಳ್ಳಾಗಡ್ಡಿ ಏನದು ನಿಂಬೆಹಣ್ಣು ಅದನ್ನೇ ಹೆಚ್ಕೊತಾನೆ. ಏನಿಲ್ಲ, ಒಂದಿಟ್ಟು ಅಡಿಕೆಲಿ ಐತೇನ ನೋಡ್ತಾನೆ. ನನ್ನ ಗಂಡ ಯಾವಾಗ ಹಾಕ್ಕೊಂತಿರ್ತಾರೆ, ಐತೇನು ನೋಡಿ ಇಟ್ಕೊತಾನೆ. ಇದ್ದು ಅಂದರೆ ಎಲೆ ಅದನ್ನ ಸುಣ್ಣ ಎಲೆ ಇದು ಅಡಿಕೆ ಇದ್ರೆ ಇಟ್ಕೊತಾನೆ, ಇಲ್ಲಕ್ರಿಲ್ಲ. ಮತ್ತು ಪ್ರಮೀಳಮ್ಮಗೆ ಒಂದು ಮಾತು ಹೇಳಂಗೆ ಹೇಳ್ಬಿಡು. ಆಯ್ತು ತೊಗೊಂಗಾರ.
ಅವತ್ತು ನೋಡಿ ರೊಟ್ಟಿ ಮಾಡೀನಿ ಒಂದು ತಟಗ ಇದನ್ನು ಇತ್ತು ಕಡ್ಲೆಕಾಳು ನೆನೆ ಹಾಕಿದ್ವು ಇದ್ವಾ, ಹಂಗಾಗಿ ಕಡ್ಲೆಕಾಳು ಪಲ್ಯ ಮಾಡೀನಿ. ಹಾಲೊಂದು ಕುದಿಯೋಕಿಟ್ಟಾನೆ, ಕುದ್ದಾಗತ್ಲಿಗೆ ಅವ್ರಿಕಾಳು ಪಲ್ಯ ಒಂದು ಮಾಡಿಬಿಡ್ತಾನೆ ಅಂತ ಸಾರು. ನಂಗೆ ಒಂದು ಈಟು ಹಳಕ ಬಳಕ ಮಾಡಿದ್ನಿ ಅಂದ್ರೆ ಚಲೋ ಆಕತಿ ರೊಟ್ಟಿಗೆ ಅನ್ನಕ್ಕೆ. ಅತ್ತಿಯರು ಎಲ್ಲಿ ಹೋದ್ರೆ ಏನು ನೋಡು, ತಡೆಯವ ಬಂದೆ ಲತ ಕರೆಯಾಗತ್ತಾಳ ಅಂತ ಅಂದ್ರೆ ಎಲ್ಲಿ ಹೋದ್ರೆ ಏನ. ಜ್ಯೋತಿ ತಂಗಿ, ಜ್ಯೋತಿ ಅಯ್ಯೋ ಅತ್ತಿಯರಕ್ಕೆ ಹೋಗತ್ತಾರ. ಇಲ್ಲದನ್ ಬರ್ರಿ ಅಡಿಗೆ ಮನ್ಯಾಗ. ಹಾಂ ಬಂತಡೆ. ಅಯ್ಯೋ ಶಿವನೇ, ಏನು ಮಾಡಾಯ್ತಿ ಜ್ಯೋತಿ? ಅದೇ ಯಾವ್ದೋ ಪಲ್ಯ ಮಾಡಿಬಿಟ್ಟಿದಿ. ಹ್ಞೂ ರೀ ಅತ್ತಿಯರ, ಕಡ್ಲೆಕಾಳು ನೆನೆ ಹಾಕಿದ್ವು ಇದ್ದರೆ, ಹಾಗಾಗಿ ಅವ್ನು ಏಸ್ ಅಂತ ನಂಗೆ ಇಡೋದು ತಡಿ ಪಲ್ಯ ಮಾಡಿಬಿಡೋಣ ಅಂತ ಮಸಾಲೆ ಇತ್ತು ರೀ. ನಿನ್ನೆ ಇದ್ರದ್ದು ಮಾಡಿದ್ದು ಮಸಾಲೆ ಇತ್ತು ತತ್ತಿ ಸಾರಿಂದ, ಅದನ್ನೇನು ಸುಮ್ಮನೆ ಇದು ಮಾಡೋದು ಕೆಟ್ಟೋಕತಿ ಮಸಾಲೆ ಅಂತಂದು ಸ್ವಲ್ಪ ಮಸಾಲೆ ಹಾಕಿ ಕಡ್ಲೆಕಾಳು ಪಲ್ಯ ಮಾಡಿದ್ರಿ ಅತ್ತಿಯರ. ರೊಟ್ಟಿನೂ ಮಾಡೀನಿ. ಅವ್ರಿಕಾಳು ಸಾರು ನಂಗೆ ಮಾಡಲಲ್ರಿ, ಹಳಕ ಬಳಕ ನಂಗೆ ಒಂದು ತಟ್ಟದು ಇದನ್ನು ಇತ್ತು, ಏನದು ಉಳ್ಚಿಕ್ಕದು ಇತ್ತು, ಹಾಕಿ ಮಾಡಿದ್ರಾತಂತ ಅನ್ಕೊಂಡೆ. ಸೋಪು ಸೋಸಿಟ್ಕೊಂಡ್ರಿ. ಅಯ್ಯೋ ಶಿವನೇ, ಯಾಕೆ ರೀತಿಯರ ಆಗ ಯವ್ವ ಯಾಕಿಲ್ಲ ಆಕಿ ಲತಾ ಬಂದ್ಲು ಅಂತ ಅನ್ಲಿಲ್ಲ ಆಗಲೇ ನಿನಗೆ ನಾನು ಬರ್ತಾನೆ ತಡಿವ ಅಂತ ಹೋದ್ನಲ್ಲ. ಆಕಿ ಲತನ ಆಕಿ ಅದ ಹೋಗಿದ್ವಲ್ವ ಶ್ರಾವಣಕಿನ ಮುಂಚೆ ಎಲ್ಲರೂ ಹೊಲದಾಗ ಊಟ ಗೀಟ ಮಾಡ್ಕೊಂಡು ಬಂದಿದ್ವಿ. ಎಲ್ಲರೂ ತಲಾಕ್ ಒಬ್ಬೊಬ್ರು ನಾನು ತೊಗೊಂಬಂದು ಹಂಗೆ ಮಾಡೋಣ ತಗೊಳ ಸಾವಿತ್ರಕಾಯಿ ಮತ್ತು ಇವತ್ತು ಅಂತಂದು ಬಂದ್ಲ. ಮತ್ತು ಆಕಿ ಅದನ್ನು ಮಾತಾಡ್ಕೊತೀನಿ ಅಂತ ಪಾರ್ವತಿ ಮನೆಗೆ ಹೋಗಿ ಬಂದ್ವಿ ಆಕಿ ನಾನು ಕೂಡಿ. ಮತ್ತು ಪಾರ್ವತಿನ ಕೇಳಿದ್ವಿ, ಹ್ಞೂ ಹೋಗೋಣ. ಮತ್ತು ಆಕಿಗೆ ಪ್ರಮೀಳಮ್ಮಗ ಹೇಳ್ತಾನೆ ತಗೋ ಸಾವಿತ್ರಕ್ಕ ನಾನು ಏನೇನು ತೊಗೊಂಬರೋದು ಅಂತ ಕೇಳಿದ್ಲು. ಅದ ಓದ್ತಾರೆ ಏನೇನು ತೊಗೊಂಬಂದಿದ್ವಿ ಎಲ್ಲರೂ ತಲಾಕ್ ಒಬ್ಬೊಬ್ರು ಏನದು ಖಾರ ಪುಡಿ ಉಪ್ಪು ಅರಿಶಿನ ಪುಡಿ ಎಲ್ಲ ಒಬ್ಬೊಬ್ರು ರೊಟ್ಟಿ ಕಟ್ಕೊಂಬರ್ರಿ. ಆಕಿಗೆ ಲತಾಗ ಒಂದಿಟ್ಟು ಹೇಳೇನಿ ಆಕಿನ ಏನೇನು ತೊಗೊಂಬರ್ಬೇಕಂತಂದು ಎಲ್ಲರೂ ಒಟ್ಟೊಟ್ಟು ತೊಗೊಂಡು ಹೋದ್ವಿ ಅಂದ್ರೆ ಚಲೋ ಆಕತಿ ಅಂತಂದು ಹೇಳಿ ಬಂದು ನೋಡುವ. ನಿನಗೆ ಹೇಳೋಣ ಅಂತಂದು ಮನೆ ಬಂದಿನಿ. ಅಲ್ಲೇ ನೀನು ಅಡುಗೆದೆಲ್ಲ ತಯಾರು ಮಾಡ್ಕೊಂಡು ಬಿಟ್ಟಿದ್ದಿ. ಅವ್ರಿಗೆ ಕಾಳು ಬ್ಯಾಡ, ಅವನ್ನ ಯಾವ್ದಾರು ಒಂದು ಡಬ್ಬ್ಯಾಗ ಹಾಕಿಟ್ಬಿಡು. ರೊಟ್ಟಿ ಹೆಂಗಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿಯೋದಿಲ್ಲ, ಸಂಜೆಗೆ ಆಗಂಗೆ ಮಾಡಿದ್ದೇನೆ. ಹೌದ್ರಿ ಐತೀರ, ನಾನು ಒಂದು 30 ರೊಟ್ಟಿ ಮಾಡೇನ್ರಿ ಈಗ. ಮತ್ತು ಈ ಮಧ್ಯಾಹ್ನಕ್ಕೆ ಸಂಜೆಗೆ ಹಾಕೋವತ್ತಾಗ ಅಂತಂದು ಎರಡು ಸರಿ ಏನು ಮಾಡೋದು ಅಂತಂದು ಮತ್ತು ಈಗ ಹೋಗೋದಾದ್ರೆ ಓಸು ರೊಟ್ಟಿನಾಗ ಕಟ್ಕೊಂಡ್ಬಿಡ್ತಾನೆ ತೊಗೊಳ್ರಿ ಐತೀರ. ಹಂಗಾರೆ ಖಾರ ಪುಡಿ ಉಪ್ಪು ಅರಿಶಿನ ಪುಡಿ ಒಂದು ಒಟ್ಟು ಹಾಕ್ಕೊಂಡ್ಬಿಡ್ತಾನೆ ರೀ. ಉಪ್ಪು ಉಳಿದ್ರೆ ತೊಗೊಂಡು ಬರಕ್ಕೆ ಬರಂಗಿಲ್ಲ ರೀ. ಖಾರ ಪುಡಿ ಉಪ್ಪಿನ ಖಾರ ಪುಡಿ ಅರಿಶಿನ ಪುಡಿ ವಾಪಸ್ ತರಕ್ಕೆ ಬರ್ತೈತಿ. ಉಪ್ಪು ಒಂದು ತಟ್ಟಗೆ ಹಾಕ್ಯಂತಂದ್ರೆ ಎಲ್ಲರೂ ಒಟ್ಟು ತಂದಿರ್ತಾರಲ್ಲ, ಮತ್ತು ಹಾಕತ್ತಿ ರಗಡ ಆಗ್ಬಿಡ್ತೈತಿ. ಸ್ವಲ್ಪ ಕಟ್ಕೊಂತಾನೆ ಉಪ್ಪ. ಹಂಗೆ ಮಾಡಿಬಿಡು. ಉಪ್ಪು ಸ್ವಲ್ಪ ತಗ, ಖಾರ ಪುಡಿ ಒಂದಿಟ್ಟು ಅರಿಶಿನ ಪುಡಿ ತಗ. ಆಮೇಲೆ ಇವು ಸತಿಕಾಯಿ ಏನಾರು ಅದಾವೇನು ಮನ್ಯಾಗ? ಇಲ್ರಿ ಅತ್ತೀರ, ಸತಿಕಾಯಿ ಇದ್ದಿಲ್ಲ. ಮೊನ್ನೆ ಮಾವರು ಬೆಳ್ಳ್ಯಾಗ ಬಿಟ್ಟಿದ್ವಲ್ಲಿ ಹೊಲದಾಗ ಇದ್ರಾಗ ಬಡ್ಡ್ಯಾಗ ಅಂತಂದು ಒಂದು ಈಸ್ ತೊಗೊಂಬಂದಿದ್ರು. ಇವು ಮಂಜ ಎಳೆವಿದ್ವಲ್ರಿ ಅತ್ತೀರ, ಹಂಗಾಗಿ ತಿಂದು ಕಾಲಿನ ಮಾಡಿಬಿಟ್ಟ. ಸತಿಕಾಯಿ ಏನಿಲ್ಲರಿ, ನಿಂಬೆಹಣ್ಣು ಅದಾವ್ರಿ, ಇನ್ನೂ ಒಂದು 4 ನಿಂಬೆಹಣ್ಣು ಅದಾವು. ಬೇಕಂದ್ರೆ ನಿಂಬೆಹಣ್ಣು ಇಟ್ಕೊಂತಾನೆ. ಹಂಗೆ ಮಾಡಿಬಿಡವ, ನಿಂಬೆಹಣ್ಣು ಸಿಟ್ಕೊಂಬಿಡು ಸಾಕು. ಎಲ್ಲರಿಗೂ ಒಟ್ಟಿಟ್ಟು ಹೇಳೇನಿ ನಾನು. ಒಂದು ಕೊಡ ಇಟ್ಗ ಅಲ್ಲೇ ಮಾಡಕ್ಕೆ ಬರ್ತೈತಿ. ಹೊಲಿ ಹೆಂಗಿದ್ರು ಅಲ್ಲೇ ಐತಲ್ಲ ಹೊಲದಾಗ, ಅದ ಒಲಿ ಹಚ್ಕೊಳಕ್ಕೆ ಬರ್ತೈತಿ. ಇವು ಹಾಲು ಅದು ಕುದಿಯತ್ಲಿಗೆ ಇಳಿಸಿ ಅವು ಎಲ್ಲ ಕಟ್ಕೊಂಬಿಡು. ಮತ್ತು ಬಿಟ್ಟು ಎದ್ದಾಳ್ಬೇಡ. ಹಾಲು ಮತ್ತು ಉಕ್ಕಿ ಹೋದ್ಗಿದವು ಹೊಲದಾಗ ಮತ್ತು ಒಲ್ಯಾಗ. ಹ್ಞೂ ರೀ ಅತ್ತೀರ, ಹಂಗೆ ಮಾಡ್ತಾನೆ ತಗೋರಿ. ಹಾಲು ಕುದಿಯತ್ಲಿಗೆ ತೆಗೆದಿಟ್ಟು ಊಟ ಕಟ್ಕೊಂತಾನೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ಕತೆ ಚಿಕನ್ ಪಾರ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳಕತ್ತೀವಿ ರೀ ಸ್ನೇಹಿತರೆ. ನೀವು ಯಾವ ಥರ ಎಲ್ಲರೂ ಸ್ನೇಹಿತರು ಕೂಡಿ ಈ ಥರ ಏನಾದರೂ ಪಾರ್ಟಿ ಮಾಡ್ತೀರಿ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಹೌದ್ರಿ ಜ್ಯೋತಿ, ನಾವು ಮಾಡ್ತೀವಿ ಅಂತಂದು ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ ಥರ ಮಾಡೀವಿ ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳನ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಕತೆ ಇವತ್ತಿಂದ ಇಷ್ಟ ಆಯ್ತಲ್ಲ ಸ್ನೇಹಿತರೆ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.